ಹುಡುಗಿ ಬೇಕಾ? ಕಬ್ಬನ್ ಪಾರ್ಕಿಗೆ ಬನ್ನಿ. ಹುಡುಗ ಬೇಕಾ? ಡೋಂಟ್ ವರಿ, ಕಬ್ಬನ್ ಪಾರ್ಕಿಗೆ ಬನ್ನಿ. ಹೆಣ್ಮಕ್ಳಿಗೆ ಜಸ್ಟ್ 199 ರೂಪಾಯಿ, ಗಂಡು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ, 1499 ರೂಪಾಯಿ ಅಷ್ಟೇ. ಅರೆ, ಏನ್ರಿ ಹೇಳ್ತಿದ್ದೀರಾ? ಕಬ್ಬನ್ ಪಾರ್ಕೇನು ಇಲ್ಲೀಗಲ್ ಲಾಡ್ಜಾ ಅಂತೆಲ್ಲ ಕೇಳಬೇಡಿ. ಡೌಟ್ ಇದ್ದರೆ ಬುಕ್ ಮೈ ಶೋನಲ್ಲೇ ನೋಡಿ, ಅಧಿಕೃತವಾಗಿಯೇ ಟಿಕೆಟ್ ಸಿಗುತ್ತೆ. ಬುಕ್ ಮೈ ಶೋದಲ್ಲಿ ಸಿನಿಮಾ, ನಾಟಕ, ಕನ್ಸರ್ಟ್ ಶೋಗಳ ಟಿಕೆಟ್ ಅಲ್ವ ಸಿಕ್ಕೋದು ಅಂತ ಕೇಳಬೇಡಿ. ನೀವು ದಡ್ಡ ಬಡ್ಡೆತ್ತವು, ನೀವಿನ್ನೂ ಅಪ್ಡೇಟ್ ಆಗಿಲ್ಲ ಅನ್ಬೇಕಷ್ಟೆ. ಬುಕ್ ಮೈ ಶೋನಲ್ಲಿ ಆಗಸ್ಟ್ 2ರಿಂದ ಈ ತಿಂಗಳ ಕೊನೆಯವರೆಗೆ ಅಂದರೆ ಆಗಸ್ಟ್ 31ರವರೆಗೆ ಟಿಕೆಟ್ ಬುಕ್ ಮಾಡ್ಕೋಬಹುದು. ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಹುಡುಗ ಹುಡುಗಿ ಕಬ್ಬನ್ ಪಾರ್ಕಿನಲ್ಲಿ ಬಂದು ಡೇಟಿಂಗ್ ಮಾಡಬಹುದು. ಅದಕ್ಕೊಂದು ಹೆಸರು ಇದೆ, ಬ್ಲೈಂಡ್ ಡೇಟ್ ಅಂತ. ಅವನಿಗೆ ಅವಳು ಗೊತ್ತಿರಲ್ಲ, ಇವಳಿಗೂ ಅವನು ಗೊತ್ತಿರಲ್ಲ. ಬುಕ್ ಮೈ ಶೋನಲ್ಲಿ ನೋಡ್ತಾರೆ, ಸೆಲೆಕ್ಟ್ ಮಾಡ್ಕೋತಾರೆ, ಬರ್ತಾರೆ, 2 ಗಂಟೆ ಡೇಟಿಂಗ್ ಮಾಡ್ತಾರೆ, ಹೋಗ್ತಾರೆ. ದಟ್ಸ್ ಆಲ್. ಅಂದಂಗೆ ಪ್ರೊಟೆಕ್ಷನ್ ವಿಚಾರದಲ್ಲಿ ಪ್ರಾಬ್ಲಮ್ ಇಲ್ಲ. ವಿಧಾನಸೌಧ ಹತ್ರ, ಕಬ್ಬನ್ ಪಾರ್ಕ್ ಇರೋದೇ ಹೈಕೋರ್ಟ್ ಹಿಂಭಾಗದಲ್ಲಿ, ರಾಜ್ಭವನ, ಕಮಿಷನರ್ ಆಫೀಸು ಎಲ್ಲ ಸಿಕ್ಕಾಪಟ್ಟೆ ಹತ್ತಿರದಲ್ಲಿದ್ದಾವೆ. ಹೀಗಾಗಿ ಪ್ರೊಟೆಕ್ಷನ್ ಕೂಡ ಧಾರಾಳವಾಗಿ ಸಿಗುತ್ತೆ. ಮೊನ್ನೆ ತಾನೇ ರಾಜ್ಯ ಸರ್ಕಾರ ಸಿನಿಮಾ, ಮಾಡೆಲ್ಲಿಂಗು, ಸೀರಿಯಲ್ ಶೂಟಿಂಗು, ಡಾಕ್ಯುಮೆಂಟ್ರಿ ಶೂಟಿಂಗು, ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗ್ ಶೂಟಿಂಗು, ರೀಲ್ಸು, ಬೇಬಿ ಶವರು ಟೋಟಲ್ ಆಗಿ ಯಾವುದೇ ಶೂಟಿಂಗ್ ಮಾಡಕೂಡ್ದು ಅಂತ ಫರ್ಮಾನ್ ಹೊರಡಿಸಿತ್ತು. ಅದೆಲ್ಲ ಪ್ರಾಬ್ಲಮ್ಮು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಆರ್ಡರ್ ಮಾಡಿತ್ತು. ಈ ಬ್ಲೈಂಡ್ ಡೇಟ್ ಓಕೆನಾ? 200 ರೂಪಾಯಿ ಕೊಟ್ಟು ಹುಡುಗಿ, 1,500 ಕೊಟ್ಟು ಹುಡುಗ ಬರೋದು ಓಕೆನಾ? ವಿಚಿತ್ರ ಅಂದರೆ ಇದು ಕಬ್ಬನ್ ಪಾರ್ಕಿನವರಿಗೇ ಗೊತ್ತಿಲ್ವಂತೆ. ಅವರೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಕಣ್ರಿ ಅಂತಿದ್ದಾರೆ. ಆದರೆ ಬುಕ್ ಮೈ ಶೋದವರ ಧೈರ್ಯ ಮೆಚ್ಕೋಬೇಕು. ಎಲ್ಲ ಓಕೆ, ಬುಕ್ ಮೈ ಶೋದವರಿಗೆ ನೀವು ಮಾಡಿ, ನಾವೆಲ್ಲ ನೋಡ್ಕೋತೀವಿ ಅನ್ನೋ ಧೈರ್ಯ ಕೊಟ್ಟೋರು ಯಾರು?